ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಹಿಸ್ಟ್ರಿ ವಿತ್ ಶಂಕರ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, GK ವಿಷಯಕ್ಕೆ ಸಂಬಂಧಿಸಿದ ಹಾಗೆ, ಮುಖ್ಯವಾಗಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ಹಾಗೆ ಇವತ್ತು ಒಂದು ವಿಶೇಷ ಟಾಪಿಕ್ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಚುನಾವಣಾ ಆಯೋಗದ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಅಂತ. ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟನ್ನು ನೀವೆಲ್ಲರೂ ಗಮನಿಸಿರ್ತೀರಿ. ಅದೇನಪ್ಪ ಅಂದರೆ ಚುನಾಯಿತರ ದಬ್ಬಾಳಿಕೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಸುಪ್ರೀಂ ಕೋರ್ಟ್ ಕೊಡ್ತದೆ. ಈ ಒಂದು ಚುನಾಯಿತರ ದಬ್ಬಾಳಿಕೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಯಾಕೆ ಈ ಒಂದು ನ್ಯಾಯಾಲಯ ಕಟುವಾಗಿ ಚುನಾವಣಾ ಆಯ್ಕೆ ಪ್ರಕ್ರಿಯೆಯನ್ನು ಟೀಕೆ ಮಾಡಿತು ಅನ್ನುವುದನ್ನು ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮೊಟ್ಟ ಮೊದಲ ಬಾರಿಗೆ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ಸಹಕರಿಸಿ ಮತ್ತು ಇನ್ನು ಇಂತಹ ಹೆಚ್ಚು ಹೆಚ್ಚು ವಿಡಿಯೋಗಳು ಬರೋದಕ್ಕೆ ನೀವು ಕಾರಣೀಭೂತರಾಗ್ರಿ ಅಂತ ಹೇಳ್ತಾ, ಸದ್ಯದ ಪರಿಸ್ಥಿತಿಯಲ್ಲಿ GK ಅಥವಾ ಕರೆಂಟ್ ಅಫೇರ್ಸಿಗೆ ಯಾರು ಅಧ್ಯಯನ ಮಾಡ್ತಾ ಇದ್ದೀರೋ, ಅಂದರೆ PC ಇರ್ಬೋದು, ಹಾಗೆ HSTR, GPSTR, ಹಾಸ್ಟೆಲ್ ವಾರ್ಡನ್ನು, ಅಸಿಸ್ಟೆಂಟ್ ಪ್ರೊಫೆಸರು, ಪ್ಯೂಕಲ್ ಲೆಕ್ಚರು ಮುಂತಾದ ಪರೀಕ್ಷೆಗಳಿಗೆ ತಯಾರಿ ಮಾಡತಕ್ಕಂಥ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಈ ಒಂದು ಟಾಪಿಕಲ್ಲಿ ಒಂದು ಪ್ರಶ್ನೆ ಬಂದೇ ಬರ್ತದೆ. ಬಹಳ ಸಾರಿ ನೀವು ಗಮನಿಸಿರ್ತೀರಿ, ಚುನಾವಣೆ ಆಯೋಗದ ಕುರಿತಾಗಿ, ಚುನಾವಣಾ ಆಯುಕ್ತರ ಕುರಿತಾಗಿ, ಮುಖ್ಯ ಚುನಾವಣಾ ಆಯುಕ್ತರ ಕುರಿತಾಗಿ, ಅವರ ನೇಮಕಾತಿಯ ಕುರಿತಾಗಿ ಪ್ರಶ್ನೆ ಬಂದೇ ಬರ್ತದೆ. ಹಾಗಾಗಿ ಇದು ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಟಾಪಿಕ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಎಸ್, ಹಾಗಾದರೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಮೊದಲನೇದಾಗಿ ಮುಖ್ಯ ಚುನಾವಣಾ ಆಯುಕ್ತರು ಅಂದರೆ CEC ಮತ್ತು ಇತರ ಚುನಾವಣಾ ಆಯುಕ್ತರು ECS ಅಂತ ಏನು ಕರಿತೀವಿ, ಪ್ರಸ್ತುತ ನೇಮಕಾತಿಯ ಪ್ರಕ್ರಿಯೆಯನ್ನು ಸರ್ವೋಚ್ಚ ನ್ಯಾಯಾಲಯ ಅತ್ಯಂತ ಕಟುವಾಗಿ ಟೀಕೆ ಮಾಡ್ತದ. ಟ್ರ್ಯಾನಿ ಆಫ್ ದ ಎಲೆಕ್ಟೆಡ್ ಅಂತ, ಅಂದರೆ ಚುನಾಯಿತರ ದಬ್ಬಾಳಿಕೆ ಅಂತ ಹೇಳಿ ಬಣ್ಣಿಸ್ತದೆ. ಯಾಕೆ ಈ ರೀತಿಯಾದಂಥ ಒಂದು ಮಾತನ್ನು ಸುಪ್ರೀಂ ಕೋರ್ಟು ಹೇಳಿತು ಅಂತಂದರೆ, ಇದರ ಒಂದು ಸಾಂವಿಧಾನಿಕ ಹಿನ್ನೆಲೆಯನ್ನು ನೋಡಿದಾಗ ಸಂವಿಧಾನದ 324ನೇ ವಿಧಿಯು ಲೋಕಸಭೆ, ರಾಜ್ಯಸಭೆ, ರಾಜ್ಯ ಶಾಸಕಾಂಗಗಳು, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಗೆ ನಡೆಯುವಂಥ ಚುನಾವಣೆಯ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣದ ಸಂಪೂರ್ಣ ಅಧಿಕಾರವನ್ನು ಭಾರತೀಯ ಚುನಾವಣಾ ಆಯೋಗಕ್ಕೆ ನೀಡಿದೆ. ಇಲ್ಲಿ 324ನೇ ವಿಧಿ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಏನು ಭಾರತೀಯ ಚುನಾವಣಾ ಆಯೋಗ ಇದೆಯಲ್ಲ, ಆ ಒಂದು ಚುನಾವಣಾ ಆಯೋಗ ಅನ್ನುವಂಥದ್ದು ಲೋಕಸಭೆ, ರಾಜ್ಯಸಭೆ, ರಾಜ್ಯ ಶಾಸಕಾಂಗಗಳು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಹುದ್ದೆಗಳನ್ನು ಆಯ್ಕೆ ಮಾಡೋದಕ್ಕೆ, ಅದರ ಮೇಲ್ವಿಚಾರಣೆ ಮಾಡೋದಕ್ಕೆ ಅಧಿಕಾರವನ್ನು ನೀಡಿದೆ. ಅದರ ಜೊತೆಗೆ ವಿಧಿ 324/2 ಅನ್ವಯ ಸಂಸತ್ತು ರೂಪಿಸುವ ಕಾನೂನಿಗೆ ಒಳಪಟ್ಟು ರಾಷ್ಟ್ರಪತಿಗಳೇನು ಮಾಡ್ತಾರಪ್ಪ ಅಂದರೆ ಮುಖ್ಯ ಚುನಾವಣಾ ಆಯುಕ್ತರನ್ನ ಮತ್ತು ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ ಅಂತ. ಇವೆರಡು ನೆನಪಿಟ್ಟುಕೊಳ್ಬೇಕು. 324 ಮತ್ತು 324/2 ಅನ್ನುವಂಥದ್ದು ಒಂದು ಈ ಎಲ್ಲ ಏನು ರಾಜ್ಯಸಭೆ, ಲೋಕಸಭೆ, ರಾಜ್ಯಸಭೆಯ ಶಾಸಕಾಂಗ, ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಒಂದು ಚುನಾವಣೆಯಲ್ಲಿ ಮೇಲ್ವಿಚಾರಣೆ ವಹಿಸುವುದಕ್ಕೆ ಈ ಒಂದು ಭಾರತ ಚುನಾವಣಾ ಆಯೋಗಕ್ಕೆ ಅಧಿಕಾರವನ್ನು ನೀಡಿದರೆ, ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ರಾಷ್ಟ್ರಪತಿಗಳಿಗೆ ಒಂದು ಅಧಿಕಾರ ನೀಡ್ತದ ಮುಖ್ಯ ಚುನಾವಣಾ ಆಯುಕ್ತರನ್ನ ಮತ್ತು ಆಯುಕ್ತರನ್ನ ನೇಮಕಾತಿ ಮಾಡೋದಕ್ಕೆ ಅಂತ. ಆದರೆ ಈ ವಿಧಿ ಸರಿಯಾಗಿ ಇನ್ನೂವರೆಗೂ ಬಳಕೆಯಾಗಿಲ್ಲ. ಯಾಕಂದರೆ ಹಲವು ದಶಕಗಳಿಂದ ಸಂಸತ್ತು ಈ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಯಾವುದೇ ನಿರ್ದಿಷ್ಟ ಕಾನೂನನ್ನು ರೂಪಿಸಿಲ್ಲ. ಇದು ಇವತ್ತಿನ ವಿಷಯ ಅಂತ. ಯಾಕೆ ವಿಷಯನಲ್ಲಿ ಫೋಕಸ್ ಮಾಡ್ತಾ ಇದ್ವಿ ಅಂದರೆ, ನಿಮಗೆ ಪ್ರಶ್ನೆ ಕೇಳಬಹುದು, ಏನಪ್ಪ ಅಂದರೆ ಮುಖ್ಯ ಚುನಾವಣಾ ಆಯುಕ್ತರನ್ನ ಮತ್ತು ಚುನಾವಣಾ ಆಯುಕ್ತರನ್ನ ನೇಮಿಸುವುದಕ್ಕೆ ಇದ್ದಂಥ 324ನೇ ವಿಧಿ /2 ಸರಿಯಾಗಿ ಸಮರ್ಪಣೆಯಾಗಿದೆಯಾ ಅಥವಾ ದಶಕಗಳಿಂದ ಕಾನೂನನ್ನು ರೂಪಿಸಿದ್ದಾರಾ ಇವತ್ತುವರೆಗೂ ಅಂತಂದರೆ ಖಂಡಿತ ಇಲ್ಲ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ಈ ಅತ್ಯುನ್ನತ ಹುದ್ದೆಗಳನ್ನು ನೇಮಕಾತಿ ಮಾಡುವಂಥದ್ದು ಕಾರ್ಯಾಂಗದ ಶಿಫಾರಸಿನ ಆಧಾರದ ಮೇಲೆ ಹೊರತಾಗಿ ಅದಕ್ಕೆ ಇನ್ನೂ ಸರಿಯಾದಂಥ ಒಂದು ರೂಪರೇಷೆ ಉಳ್ಳಂಥ ಕಾನೂನನ್ನು ರಚನೆ ಮಾಡೋಕ್ಕಾಗಿಲ್ಲ. ಅಂದರೆ ದೀರ್ಘಕಾಲದವರೆಗಿನ ಕಾನೂನಿನ ಈ ಅನುಪಸ್ಥಿತಿಯೇ ಪ್ರಸ್ತುತ ನ್ಯಾಯಾಲಯ ಈ ನ್ಯಾಯಾಂಗ ಪರಿಶೀಲನೆಯನ್ನು ಪ್ರಮುಖ ಸಮಸ್ಯೆಯಾಗಿ ಮಾರ್ಪಡಿಸಿದ್ರ ಬಗ್ಗೆ ಟೀಕೆ ಮಾಡಿದ್ದು ಅಂತ. ಅಂದರೆ ಇಲ್ಲಿವರೆಗೂ ಅದಕ್ಕೆ ಒಂದು ಕಾನೂನನ್ನು ರೂಪಿಸೋಕ್ಕಾಗಿಲ್ಲಲ್ಲ ಅಂತ.
ಹಾಗಿದ್ರೆ ಒಂದೊಂದಾಗಿ ನೋಡೋಣ ಬನ್ನಿ. ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರ ಕಾಯ್ದೆ 2023 ಏನು ಹೇಳ್ತದೆ? ಇಲ್ಲೊಂದು ಕಾಯ್ದೆ ಅಂತ ತರಲಾಯಿತು. ಯಾಕಂದ್ರೆ ದಶಕಗಳ ಕಾಲದಿಂದ ಈ ಚುನಾವಣಾ ಆಯುಕ್ತರ ಆಯ್ಕೆಯನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಅಥೆಂಟಿಕ್ ಆದಂಥ ಒಂದು ರೂಪರೇಷೆ ಇಲ್ಲದ್ರಿಂದ 2023ರಲ್ಲಿ ಒಂದು ಕಾಯ್ದೆಯನ್ನು ತರಲಾಯಿತು. ಇದು ಏಕೆ ಪ್ರಸ್ತುತ? ಬಹಳ ಸರಿ ಪ್ರಶ್ನೆ ಕೇಳಿದೆ. ಏಕೆ ಪ್ರಸ್ತುತ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರ ನೇಮಕಾತಿಗಾಗಿ ಒಂದು ಸ್ಪಷ್ಟವಾದಂಥ ಶಾಸನಬದ್ಧ ಪ್ರಕ್ರಿಯೆಯನ್ನು ರೂಪಿಸುವ ಉದ್ದೇಶದಿಂದ ಸಂಸತ್ತು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರ ಕಾಯ್ದೆ 2023 ಜಾರಿಗೆ ತಂತು. ಅಂದ್ರೆ ಇಲ್ಲಿದೆ ಶಾಸನಬದ್ಧ ಪ್ರಕ್ರಿಯೆಯನ್ನು ರೂಪಿಸಲು, ಆ ಒಂದು ರೂಪಿಸುವುದ ಉದ್ದೇಶ ಇಟ್ಕೊಂಡು ಈ ಒಂದು ಕಾಯ್ದೆಯನ್ನ ತಂತು ಅಂತ. ಹಾಗಿದ್ರೆ ಈ ಕಾಯ್ದೆ ಏನ್ ಹೇಳ್ತದೆ ಅಂತ ನೋಡಿದಾಗ, ಚುನಾವಣಾ ಆಯುಕ್ತರ ಸೇವಾ ಷರತ್ತುಗಳು ಮತ್ತು ಕಾರ್ಯನಿರ್ವಹಣೆಯನ್ನ ನಿಯಂತ್ರಿಸುತ್ತಿದ್ದ ಈ ಹಿಂದಿನ 1999ರ ಕಾನೂನು ಚೌಕಟ್ಟನ್ನು ಬದಲಾಯಿಸಿ ಅದರ ಸ್ಥಾನದಲ್ಲಿ ಹೊಸ ಕಾಯ್ದೆಯನ್ನು ಅಳವಡಿಸಲಾಯಿತು. ಅಂದ್ರೆ ಇದಕ್ಕಿಂತ ಮುಂಚೆನೂ ಕೂಡ ಒಂದು ಕಾನೂನು ಇತ್ತು. 1991ರಲ್ಲಿ ಈ ಒಂದು ಕಾನೂನು ಇತ್ತು. ಆ ಕಾನೂನನ್ನ ಬದಲಾಯಿಸಿ ಈ ಒಂದು ಹೊಸ ಕಾನೂನನ್ನ ತಂತು. ಈ ಕಾಯ್ದೆ ಜನವರಿ 2024ರಿಂದ ಅಧಿಕೃತವಾಗಿ ಜಾರಿಗೆ ಬಂತು. ಪ್ರಶ್ನೆ ಕೇಳಬಹುದು ನಿಮಗೆ, ಏನಪ್ಪಾ ಅಂತಂದ್ರೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಚುನಾವಣಾ ಆಯುಕ್ತರ ಕಾಯ್ದೆ 2023 ಯಾವಾಗಿಂದ ಜಾರಿಗೆ ಬಂತು ಅಂತಂದ್ರೆ ಜನವರಿ 2024ರಿಂದ. ಯಾಕಂದ್ರೆ ನಾವು 2023 ಡೇಟ್ ಅಂತ ನೋಡಿ ಅಲ್ಲಿ 2023 ಅಂತ ಹೇಳಬಾರ್ದು. ಬಟ್ ಜಾರಿಗೆ ಬಂದಂತ ದಿನ, ಅದು ಕಾಯ್ದೆ ಮಾಡಿದ್ದು 2023ರಲ್ಲಿ, ಬಟ್ ಜಾರಿಗೆ ಬಂದಿದ್ದು ಜನವರಿ 2024ರಿಂದ ಈ ಕಾಯ್ದೆ ಜಾರಿಗೆ ಬಂತು. ಆವಾಗ ಈಗ CES ಮತ್ತು ESS ಗಳ ನೇಮಕಾತಿ ಪ್ರಕ್ರಿಯೆ ಒಂದು ಕಾನೂನುಬದ್ಧ ಚೌಕಟ್ಟಿಗೆ ಒದಗಿಸಿತು ಅಂತ ನೋಡಬಹುದು. ಹಾಗಿದ್ರೆ ಪ್ರಸ್ತುತ ನೇಮಕಾತಿಯ ಪ್ರಕ್ರಿಯೆ ಹೇಗಿದೆ? ಈ ಒಂದು ಆಯುಕ್ತರನ್ನ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರನ್ನ ಮತ್ತು ಇತರೆ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡತಕ್ಕಂತ ಒಂದು ಪ್ರಸ್ತುತ ಪ್ರಕ್ರಿಯೆ ಹೇಗಿದೆ ಅಂತ ಬಂದಾಗ ಇಲ್ಲೊಂದು 3 ಪ್ರಮುಖವಾದ ಅಂಶಗಳನ್ನು ನೋಡ್ತೀವಿ. ಮೊದಲೇದು ಶೋಧನಾ ಸಮಿತಿ ಅಂತ ಹೇಳಿ, ಈ ಒಂದು ಆಯುಕ್ತರನ್ನ ಆಯ್ಕೆ ಮಾಡೋದಕ್ಕಿರುವಂತ ಮೊದಲ ಒಂದು ಆಯ್ಕೆ ಪ್ರಕ್ರಿಯೆ ಶೋಧನಾ ಸಮಿತಿ ಅಂತೇಳಿ. ಈ ಶೋಧನಾ ಸಮಿತಿಯಲ್ಲಿ ಮುಖ್ಯವಾಗಿ ಕೇಂದ್ರ ಕಾನೂನು ಸಚಿವರ ನೇತೃತ್ವದಲ್ಲಿ ಇದು ಕಾರ್ಯನಿರ್ವಹಿಸ್ತದ ಅಂತ ಬಹಳ ಸರಿ ಕೇಳಬಹುದು. ಶೋಧನಾ ಸಮಿತಿಯು ಯಾರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತಂದ್ರೆ ಅದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಕೇಂದ್ರ ಕಾನೂನು ಸಚಿವರ ನೇತೃತ್ವದಲ್ಲಿ ಈ ಒಂದು ಸಮಿತಿ ತನ್ನ ಕಾರ್ಯವನ್ನ ನಿರ್ವಹಿಸ್ತದೆ. ಇದು ಭಾರತ ಸರ್ಕಾರದ ಕಾರ್ಯದರ್ಶಿಯ ಹುದ್ದೆಯ ಶ್ರೇಣಿಗಿಂತ ಕಡಿಮೆ ಇಲ್ಲದ ಇತರ 2 ಸದಸ್ಯರನ್ನು ಕೂಡ ಒಳಗೊಂಡಿರ್ತದ ಅಂತ. ಈ ಸಮಿತಿಯಲ್ಲಿ ಯಾರ್ಯಾರು ಅಂತ ನೋಡಿದಾಗ ಇದು ಮುಖ್ಯವಾಗಿ ಮೊದಲೆದ್ದು ಕೇಂದ್ರ ಕಾನೂನು ಸಚಿವರ ನೇತೃತ್ವದಲ್ಲಿ ಇರ್ತದ. ಅದ್ರ ಜೊತೆಗೆ ಇದು ಭಾರತದ ಸರ್ಕಾರ ಕಾರ್ಯದರ್ಶಿ ಏನಿರ್ತಾರಲ್ಲ, ಸೆಕ್ರೆಟರಿ ಆಫ್ ಇಂಡಿಯಾ, ಅವರ ಹುದ್ದೆ ಶ್ರೇಣಿಗೆ ಕಡಿಮೆ ಇಲ್ಲದಂತ 2 ಸದಸ್ಯರನ್ನ ಇದು ಒಳಗೊಂಡಿರ್ತದ. ಈ ಸಮಿತಿಯು 5 ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸುತ್ತೆ ಅಂತ. ಈ 3 ಜನ ಸೇರ್ಕೊಂಡು ಏನ್ ಮಾಡ್ತಾರೆ, 5 ಜನ ಅರ್ಹರ ಪಟ್ಟಿಯನ್ನ ಈ ಸಮಿತಿ ಸಿದ್ಧಪಡಿಸ್ತದ. ಈ ಕಾಯ್ದೆ ಸೆಕ್ಷನ್ 8ರ ಅನ್ವಯ ಶೋಧನಾ ಸಮಿತಿ ಆಯ್ಕೆ ಮಾಡಿರುವ ಪಟ್ಟಿಯಲ್ಲಿ ಇರದ ಇತರ ಅರ್ಹ ಅಭ್ಯರ್ಥಿಗಳ ಹೆಸರನ್ನು ಕೂಡ ಸಹ ಪರಿಗಣಿಸುವ ಅಧಿಕಾರ ಈ ಸಮಿತಿಗಿದೆ ಅಂತ. ಅಂದ್ರೆ ಸೆಕ್ಷನ್ 8 ಇಲ್ಲೊಂದು ಅವ್ರಿಗೆ ವಿಶೇಷ ಅಧಿಕಾರ ಕೊಡುತ್ತದ. ಅದರ ಅನ್ವಯ ಶೋಧನಾ ಸಮಿತಿ ಆಯ್ಕೆ ಪಟ್ಟಿಯಲ್ಲಿ ಇರದ ಇತರ ಅರ್ಹರನ್ನು ಕೂಡ, ಇತರ ಅರ್ಹ ಅಭ್ಯರ್ಥಿಗಳನ್ನು ಕೂಡ ಆಯ್ಕೆ ಸಮಿತಿಗೆ ಅವರು ಪರಿಗಣಿಸಬಹುದು ಅನ್ನುವಂಥ ಒಂದು ಅಧಿಕಾರ ಶೋಧನಾ ಸಮಿತಿ ಇರ್ತದ ಅಂತ. ಇನ್ನು ಎರಡನೇದು ಆಯ್ಕೆ ಸಮಿತಿ ಅಂತ. ಮೊದಲನೇದು ಶೋಧನಾ ಸಮಿತಿ ಅಂದ್ರೆ ಎರಡನೇದು ಆಯ್ಕೆ ಸಮಿತಿ. ಇದು ಬಹಳ ಮುಖ್ಯವಾದ್ದು. ಈ ಆಯ್ಕೆ ಸಮಿತಿಯಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಪ್ರಧಾನಮಂತ್ರಿಯವರು ಇರ್ತಾರ. ಜೊತೆಗೆ ಏನಪ್ಪಾ ಅಂದ್ರೆ ನಾಮ ನಿರ್ದೇಶನಗೊಂಡಂತ ಓರ್ವ ಕೇಂದ್ರ ಕ್ಯಾಬಿನೆಟ್ ಸಚಿವರು ಇರ್ತಾರೆ. ಯಾರಿಂದ? ಪ್ರಧಾನಮಂತ್ರಿಯಿಂದ. ಮೊದಲೆದ್ದು ಪ್ರಧಾನಮಂತ್ರಿ ಇರ್ತಾರೆ ಆಯ್ಕೆ ಸಮಿತಿಯಲ್ಲಿ. ಅಂದ್ರೆ ಈ ಒಂದು ಮುಖ್ಯ ಚುನಾವಣಾ ಆಯುಕ್ತರನ್ನ ಮತ್ತು ಇತರ ಆಯುಕ್ತರನ್ನ ನೇಮಕ ಮಾಡುವಲ್ಲಿ ಆಯ್ಕೆ ಸಮಿತಿಯಲ್ಲಿರುವಂತಹ ಮೊದಲ ವ್ಯಕ್ತಿ ಪ್ರಧಾನಮಂತ್ರಿ. ಎರಡನೇದು ಪ್ರಧಾನಮಂತ್ರಿ ಏನಿರ್ತಾನಲ್ಲ ಆತ ನಾಮ ನಿರ್ದೇಶನ ಮಾಡಿದಂತ ಓರ್ವ ಕೇಂದ್ರ ಕ್ಯಾಬಿನೆಟ್ ಸಚಿವ ಇರ್ತಾನ. ಹಾಗೂ ಮುಖ್ಯವಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಇರ್ತಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಅಥವಾ ಲೋಕಸಭೆಯ ಅತಿ ದೊಡ್ಡ ವಿರೋಧ ಪಕ್ಷದ ನಾಯಕರು ಈ ಒಂದು ಆಯ್ಕೆ ಸಮಿತಿಯಲ್ಲೇ ಇರ್ತಾರೆ. ಒಂದ್ಸರಿ ಪ್ರಶ್ನೆ ಹೆಂಗ್ ಕೇಳ್ಬಿಡ್ತಾರಪ್ಪ ಅಂತಂದ್ರೆ, ಇಲ್ಲಿ ಲೋಕಸಭೆಯ ವಿರೋಧ ಪಕ್ಷ ನಾಯಕರು ಅಥವಾ ಲೋಕಸಭೆಯ ಅತಿ ದೊಡ್ಡ ವಿರೋಧ ಪಕ್ಷದ ನಾಯಕರು ಅಂತ ಕೇಳಿದ್ರೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರ್ತದೆ. ಎರಡು ಒಂದೇ. ಲೋಕಸಭೆಯ ನಾಯಕರಾದರೂ ಇರಬಹುದು ಅಥವಾ ಯಾವ ದೊಡ್ಡ ಪಕ್ಷ ಇದೆಯೋ ಲೋಕಸಭೆಯಲ್ಲಿ ಆಡಳಿತ ಪಕ್ಷವನ್ನು ಬಿಟ್ಟು ವಿರೋಧ ಪಕ್ಷವಾಗಿ ಅದರ ನಾಯಕರು ಈ ಒಂದು ಸಮಿತಿಯಲ್ಲಿ ಇರ್ತಾರೆ. ಈ ಸಮಿತಿ ಅಂತಿಮವಾಗಿ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ರಾಷ್ಟ್ರಪತಿಗಳಿಗೆ ಶಿಫಾರಸುಗಳನ್ನ ಕಳಿಸುತ್ತೆ.
ರಾಷ್ಟ್ರಪತಿಗಳು ಅಂತಿಮವಾಗಿ ಆಯ್ಕೆ ಮಾಡ್ತಾರೆ. ಅಂದರೆ ಈ ಆಯ್ಕೆ ಸಮಿತಿಯ ಮುಖ್ಯವಾದಂಥ ಕಾರ್ಯ ಏನಪ್ಪ ಅಂತಂದರೆ, ಪ್ರಧಾನಮಂತ್ರಿ, ಓರ್ವ ಕ್ಯಾಬಿನೆಟ್ ಸಚಿವ, ಅದೇ ಪ್ರಧಾನಮಂತ್ರಿಯವರೇ ಆತನನ್ನು ಶಿಫಾರಸು ಮಾಡಿರ್ತಾರೆ. ಜೊತೆಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಅಥವಾ ಲೋಕಸಭೆಯಲ್ಲಿರ್ತಕ್ಕಂಥ ದೊಡ್ಡ ಪಕ್ಷ ಅಂದರೆ ಆಡಳಿತ ಪಕ್ಷವನ್ನು ಬಿಟ್ಟು ಯಾವ ದೊಡ್ಡ ಪಕ್ಷ ಇರ್ತದೋ ಅದರ ನಾಯಕರು ಸೇರಿಕೊಂಡು ಒಂದು ಹೆಸರನ್ನು ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡ್ತಾರೆ. ಅಂತಿಮವಾಗಿ ನೇಮಕ ಹೆಂಗಾಗ್ತದಂದ್ರೆ, ಈ ಆಯ್ಕೆ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಭಾರತದ ರಾಷ್ಟ್ರಪತಿಯವರು ಮುಖ್ಯ ಚುನಾವಣಾ ಆಯುಕ್ತರನ್ನ ಮತ್ತು ಇತರ ಚುನಾವಣಾ ಆಯುಕ್ತರನ್ನ ಏನ್ ಮಾಡ್ತಾರೆ, ನೇಮಕ ಮಾಡ್ತಾರೆ ಅಂತ ಕೂಡ ನಾವಿನ್ನ ನೋಡಬಹುದು. ಅಂದ್ರೆ ಇದು ಪ್ರಸ್ತುತವಾಗಿ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಪ್ರಕ್ರಿಯೆ. ಆದರೆ ಈ ನೇಮಕಾತಿಯ ಪ್ರಕ್ರಿಯೆ ವಿಕಾಸ ಆಯಿತು. ಇದಿಷ್ಟು ಇರೋದ್ರಿಂದನೇ ಸುಪ್ರೀಂ ಕೋರ್ಟ್ ಅದನ್ನು ತರಾಟೆ ತೆಗೆದುಕೊಂಡಿದ್ದು ಅಂತ. ಅಂದರೆ ಒಂದು ಶಿಸ್ತುಬದ್ಧವಾದಂಥ ನಿಯಮ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ತರಾಟೆಗೆ ತೆಗೆದುಕೊಂತು. ಹಾಗಿದ್ರೆ ನೇಮಕಾತಿ ಪ್ರಕ್ರಿಯೆಯ ವಿಕಾಸ ಯಾವ ರೀತಿ ಅಂತ ನೋಡುವಾಗ, ಅಂದರೆ 2023ಕ್ಕೂ ಮೊದಲು ಹೆಂಗಿತ್ತಂದರೆ, ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರ ನೇಮಕಾತಿಗೆ ಸಂಬಂಧಿಸಿದಂತೆ ಸಂಸತ್ತಲ್ಲಿ ಯಾವುದೇ ನಿರ್ದಿಷ್ಟ ಕಾನೂನೇ ಇಲ್ಲ. ಇದು ತಮ್ಮ ಗಮನದಲ್ಲಿರಲಿ. ಕಾನೂನನ್ನು ರೂಪಿಸೇ ಇರಲಿಲ್ಲ. ಅದು ನಿರ್ದಿಷ್ಟವಾಗಿ ಕೇವಲ ಕೇಂದ್ರ ಕಾರ್ಯಾಂಗದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಏನು ಮಾಡ್ತಿದ್ರು ಅಂತಂದ್ರೆ, ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರನ್ನ ಮತ್ತು ಇತರ ಚುನಾವಣಾ ಆಯುಕ್ತರನ್ನ ನೇಮಿಸ್ತಿದ್ರು. ಇದು ಎಷ್ಟು ಡೇಂಜರಸ್ ಅಂತ ತಿಳ್ಕೊಳ್ಳಿ. ಕಾರ್ಯಾಂಗದ ಶಿಫಾರಸ್ಸಿನ ಮೇರೆಗೆ ನೇಮಕ ಆದರೆ ಕಾರ್ಯಾಂಗದಲ್ಲಿರ್ತಕ್ಕಂಥ ಮುಖ್ಯಸ್ಥರು ತಮಗೆ ಫೇವರ್ ಆಗಿರ್ತಕ್ಕಂಥ ಚುನಾವಣಾ ಆಯುಕ್ತರನ್ನ ನೇಮಿಸುವಂತ ಎಲ್ಲ ರೀತಿಯ ಸಾಧ್ಯತೆ ಇರ್ತದೆ ಮತ್ತು ಹಿತ್ತು ಕೂಡ ಆಗಿದ್ದು ಇದೆ. ಅದನ್ನೆಲ್ಲ ನಿಮ್ಮ ಕಣ್ಣಾರೆ ನೋಡ್ತಾ ಇದ್ದೀರಿ. ಹಾಗಾಗಿ ಇಲ್ಲಿ ಪಾರದರ್ಶಕತೆಯ ಕೊರತೆ ತುಂಬಾ ಇತ್ತು ಅಂತ. ಪಾರದರ್ಶಕತೆ ಇತ್ತು ಇಲ್ಲಿ. ಯಾಕಂದ್ರೆ ಯಾವುದು ಕಾರ್ಯಾಂಗ ಯಾರು ಶಿಫಾರಸು ಮಾಡುತ್ತೆ ಅವ್ರನ್ನೇ ನೇಮಕ ಮಾಡ್ತಿತ್ತು. ಆದರೆ ಒಂದು ಸಂದರ್ಭ ಬರ್ತದೆ ಇಲ್ಲಿ, ವಿಶೇಷವಾದಂಥ ಒಂದು ಪ್ರಕರಣ, ಅನೂಪ್ ಬರನ್ವಾಲಾ ವಿರುದ್ಧ ಭಾರತ ಒಕ್ಕೂಟ ಪ್ರಕರಣ ಅಂತ. ದಯವಿಟ್ಟು ಹೆಸರು ನೆನ್ಪಿಟ್ಕೋಬೇಕು. ಇವ್ರ ಹೆಸರು ಅನೂಪ್ ಬರನ್ವಾಲಾ ಅಂತೇಳಿ. ಇವರು ಒಂದು PIL ಹಾಕ್ತಾರೆ. ಏನಪ್ಪ ಅಂತಂದ್ರೆ, ಈ ಒಂದು ಮುಖ್ಯ ಚುನಾವಣಾ ಆಯುಕ್ತರನ್ನ ಕಾರ್ಯಾಂಗ ಶಿಫಾರಸು ಮಾಡುವುದು ಸರಿ ಅನ್ನುವ ರೀತಿಯಲ್ಲಿ ಒಂದು ವಾದವನ್ನ ಅವರು ಹಾಕ್ತಾರೆ. ಆವಾಗ ಅದು ಮಾರ್ಚ್ 2, 2023 5 ಮಂದಿ ನ್ಯಾಯಾಧೀಶರನ್ನು ಒಳಗೊಂಡಂತ ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನ ಪೀಠವು ದಶಕಗಳು ಕಳೆದರೂ ಸಂಸತ್ತು ಸಂವಿಧಾನದ 324/2ನೇ ವಿಧಿಯ ಅಡಿಯಲ್ಲಿ ಕಾನೂನು ರೂಪಿಸುವಲ್ಲಿ ವಿಫಲವಾಗಿದೆ. ಇದರ ಪರಿಣಾಮ ನೇಮಕಾತಿಯ ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾರ್ಯಾಂಗದ ನಿಯಂತ್ರಣದಲ್ಲಿ ಉಳಿದುಕೊಂಡಿದೆ ಎಂದು ಅಭಿಪ್ರಾಯಪಟ್ಟಿತು ಅಂತ. ಅಂದ್ರೆ ಅವ್ರು ಕೇಳ್ತಾರೆ, ಯಾರು ಈ ಅನೂಪ್ ಬರನ್ವಾಲಾ ಅನ್ನುವಂಥವ್ರು, ಇಲ್ಲಿವರೆಗೂ ಏನಪ್ಪ ಅಂದ್ರೆ ಭಾರತೀಯ ಮುಖ್ಯ ಚುನಾವಣಾ ಅಧಿಕಾರಿಗಳು ಮತ್ತು ಇತರೆ ಚುನಾವಣಾ ಅಧಿಕಾರಿಗಳನ್ನ ಯಾವ ಕಾನೂನಿನ ಅಡಿಯಲ್ಲಿ, ಯಾವ ಸಂವಿಧಾನಬದ್ಧ ಸ್ಪಷ್ಟತೆ ಅಡಿಯಲ್ಲಿ ನೇಮಿಸ್ತಾ ಇದ್ದೀರಿ ಅಂತ ಅವ್ರು ಪ್ರಶ್ನೆ ಮಾಡಿದಾಗ, ಅವಾಗ ಸರ್ವೋಚ್ಚ ನ್ಯಾಯಾಲಯದಲ್ಲಿರ್ತಕ್ಕಂಥ 5 ಜನ ನ್ಯಾಯಾಧೀಶರ ಪೀಠ ಈ ಒಂದು ಅಭಿಪ್ರಾಯವನ್ನ ಮಂಡಿಸ್ತದೆ. ಅಂದ್ರೆ ಇಲ್ಲಿವರೆಗೂ ಕೂಡ ಕಾರ್ಯಾಂಗದ ಶಿಫಾರಸಿನ ಮೇಲೇನೆ ನೇಮಕ ಆಗಿದೆ ಹೊರತಾಗಿ ಸಂವಿಧಾನದ 324/2ನೇ ವಿಧಿಯಿಂದ ಇಲ್ಲ ಅನ್ನುವಂಥದ್ದನ್ನ ಹೇಳಿ, ಅದ್ರ ಜೊತೆಗೆ ಸರ್ವೋಚ್ಚ ನ್ಯಾಯಾಲಯ ಒಂದು ನಿರ್ದೇಶನವನ್ನು ಕೊಡ್ತದೆ. ಏನಪ್ಪ ಅಂದ್ರೆ, ಸಂಸತ್ತು ಹೊಸ ಕಾನೂನನ್ನು ರೂಪಿಸುವವರೆಗೂ, ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡುವುದಕ್ಕೆ ಕಾನೂನನ್ನ ರೂಪಿಸುವವರೆಗೂ ಪ್ರಧಾನಮಂತ್ರಿ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂತ ಸಮಿತಿಯು ಈ ಒಂದು ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನ ಸರ್ವೋಚ್ಚ ನ್ಯಾಯಾಲಯ ನೀಡುತ್ತದೆ. ನ್ಯಾಯಾಲಯವು ಸೂಚಿಸಿದಂಥ ಈ ಸಮಿತಿಯು ಕೇವಲ ಒಂದು ಮಧ್ಯಂತರ ವ್ಯವಸ್ಥೆ. ನಿಮ್ಮ ಪ್ರಶ್ನೆ ಕೇಳಬಹುದು, ಸರ್ವೋಚ್ಚ ನ್ಯಾಯಾಲಯವು ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿಯ ಕುರಿತಾಗಿ ನಿರ್ದೇಶಿಸಿದ ಒಂದು ವಿಷಯ ಅದು ಯಾವ ರೀತಿ ಇದು ಅಂತ ಕೇಳಬಹುದು. ಮಧ್ಯಂತರ ವ್ಯವಸ್ಥೆಗೆ ಸಂಬಂಧಿಸಿದಂಥ ಒಂದು ವಿಷಯ. ಅಂದ್ರೆ ಇನ್ನು ಕಾನೂನು ರೂಪಿಸಕ್ಕಾಗಿಲ್ಲ ಸಂಸತ್ತು. ಹಾಗಾಗಿ ಅಲ್ಲಿವರೆಗೆ ಏನ್ ಮಾಡ್ರಪ್ಪ ಅಂದ್ರೆ, ಪ್ರಧಾನಮಂತ್ರಿಗಳಿರ್ರಿ, ಲೋಕಸಭೆಯ ವಿರೋಧ ಪಕ್ಷದ ನಾಯಕರಿರ್ರಿ, ಜೊತೆಗೆ ಏನಪ್ಪ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಸೇರಿಕೊಂಡು ನೀವೆಲ್ಲರೂ ಸೇರಿ ಒಬ್ಬ ವ್ಯಕ್ತಿಯನ್ನ ಅಂದ್ರೆ ಚುನಾವಣಾ ಆಯುಕ್ತರನ್ನ ನೇಮಿಸುವುದಕ್ಕೆ ಶಿಫಾರಸು ಮಾಡಿ. ಇದು ಕೇವಲ ಮಧ್ಯಂತರ ವ್ಯವಸ್ಥೆ ಮಾತ್ರ, ಅಂದ್ರೆ ತಾತ್ಕಾಲಿಕ ಅಂತ, ಸಂಪೂರ್ಣ ಅಲ್ಲ, ಕಾನೂನು ರೂಪಿಸುವವರೆಗೆ ಮಾತ್ರ ಇದು ಇರ್ತದ ಅಂತ ಹೇಳ್ತದೆ. ಇನ್ನು ನೆಕ್ಸ್ಟ್ 2023 ಕಾಯ್ದೆ ಅಡಿಯಲ್ಲಿನ ಅರ್ಹತೆ ಏನಿರಬೇಕು, ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗೋದಕ್ಕೆ, ಇತರ ಚುನಾವಣಾ ಆಯುಕ್ತರಾಗೋದಕ್ಕೆ ಅರ್ಹತೆ ಏನಿರಬೇಕು ಅಂತ ಬಂದಾಗ,
ಅಭ್ಯರ್ಥಿಯು ಭಾರತ ಸರ್ಕಾರದ ಕಾರ್ಯದರ್ಶಿ ಹುದ್ದೆಗೆ ಸಮಾನವಾದ ಹುದ್ದೆಯನ್ನು ಹೊಂದಿರಬೇಕು ಅಥವಾ ಇದೇ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರಬೇಕು ಅಂತ. ಅಂದ್ರೆ ಅವ್ರದೇ ಆದಂತ ಒಂದು ಅರ್ಹತೆ ಇದೆ. ಅಂದ್ರೆ ಭಾರತದ ಕಾರ್ಯದರ್ಶಿಯ ಹುದ್ದೆಗೆ ಸಮಾನವಾದ ಹುದ್ದೆ ಹೊಂದಿರಬೇಕು ಅಥವಾ ಇದೇ ಹುದ್ದೆಯಲ್ಲಿ ಮುಂದುವರೆದಿರಬೇಕು, ಸೇವೆ ಸಲ್ಲಿಸಿರಬೇಕು. ಇನ್ನು ಅಭ್ಯರ್ಥಿ ಉನ್ನತ ಸಮಗ್ರತೆ, ಆಡಳಿತಾತ್ಮಕ ಅನುಭವ ಹಾಗೂ ಚುನಾವಣಾ ನಿರ್ವಹಣೆಯಲ್ಲಿ ಅತ್ಯುತ್ತಮ ಜ್ಞಾನವನ್ನು ಹೊಂದಿರಬೇಕು. ಅಂಥವರಿಗೆ ಈ ಒಂದು ಹುದ್ದೆಯನ್ನು ನೀಡಲಾಗ್ತದೆ. ಇನ್ನು ವೇತನ, ಅಧಿಕಾರಾವಧಿ ಮತ್ತು ಮರು ನೇಮಕ ಅಂತ ಬಂದಾಗ ಇವರ ಒಂದು ಅಧಿಕಾರ ಅವಧಿ 6 ವರ್ಷಗಳು ಅಥವಾ 65 ವರ್ಷ ವಯಸ್ಸಾಗುವವರೆಗೂ. ಇದರಲ್ಲಿ ಯಾವ್ದು ಮೊದಲು ಅದು ಅಂತ, ಇವೆರಡರಲ್ಲಿ ಯಾವ್ದು ಮೊದಲಾಗುತ್ತಾ ಅಲ್ಲಿಗೆ ಅವರು ರಿಟೈರ್ಡ್ ಆಗ್ತಾರೆ. ಅವ್ರ ವಯಸ್ಸು ಎಷ್ಟಪ್ಪ ಅಂದರೆ ಅವಧಿ 6 ವರ್ಷ. ಚುನಾವಣಾ ಆಯುಕ್ತರ ಒಂದು ಸೇವೆಯ ಅವಧಿ 6 ವರ್ಷ ಅಥವಾ 65 ವರ್ಷ. ಒಂದು ವೇಳೆ ಚುನಾವಣಾ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿದ್ದವರನ್ನ ಮುಖ್ಯ ಚುನಾವಣಾ ಆಯುಕ್ತರಾಗಿ ಏನಾದರೂ ಬಡ್ತಿ ನೀಡಿದರೆ ಅವಾಗ ಹೇಗೆ ಅವನು ಪ್ರಶ್ನೆ ನಿಮಗೆ ಕೇಳ್ಬೋದು. ಏನಪ್ಪ ಅಂದ್ರೆ ಆಲ್ರೆಡಿ ಆತ ಚುನಾವಣಾ ಆಯುಕ್ತನಾಗಿದ್ದು ಆತನಿಗೆ ಬಡ್ತಿ ನೀಡಿದ್ರೆ ಎಷ್ಟು ವರ್ಷ ಅಂತ ಕೇಳಿದ್ರೆ ಒಟ್ಟು ಅಧಿಕಾರಾವಧಿ 6 ವರ್ಷಗಳು ಮೀರುವಂತಿಲ್ಲ ಅಂತ. ಆತ ಮುಖ್ಯ ಚುನಾವಣಾ ವ್ಯಕ್ತಿ ಆದರಾಗಿರಲಿ, ಚುನಾವಣಾ ಅಧಿಕಾರಿ ಆಗಿರಲಿ, ಒಟ್ಟು ಆತೇನಾದರೂ ಬಡ್ತಿ ಪಡೆದರೂ ಕೂಡ 6 ವರ್ಷ ಅವಧಿ ಮೀರುವಂತೆ ಇಲ್ಲ ಮತ್ತು ಮರು ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ ಅಂತ. ಒಂದು ಸಾರಿ ಅವರು ಮುಖ್ಯ ಚುನಾವಣಾ ಅಧಿಕಾರಿ ಆಗ್ಬಿಟ್ರೆ ಮತ್ತೆ ಒಂದು ಸಾರಿ ಅವರಿಗೆ ಅವಕಾಶ ಇಲ್ಲ ಅಂತ 2023ರ ಕಾಯ್ದೆ ಹೇಳ್ತದೆ. ನೇಮಕೊಂಡ ವ್ಯಕ್ತಿಯು ಅಂಗವೈಕಲ್ಯ ಪಿಂಚಣಿಯನ್ನು ಹೊರತುಪಡಿಸಿ ಬೇರಾವುದೇ ಸರ್ಕಾರಿ ಪಿಂಚಣಿಯನ್ನು ಪಡೆಯುತ್ತಿದ್ದರೆ ಆ ಪಿಂಚಣಿ ಮೊತ್ತವನ್ನು ಅವರ ವೇತನದಿಂದ ಕಡಿತಗೊಳಿಸಲಾಗುತ್ತದೆ ಅಂತಂದ್ರೆ ಕೇವಲ ಇವರಿಗಿರುವಂತ ಅಧಿಕಾರ ಏನಪ್ಪ ಅಂದ್ರೆ ಅಂಗವೈಕಲ್ಯದ ಪಿಂಚಣಿ ಮಾತ್ರ. ಇತರ ಯಾವ ಪಿಂಚಣಿಯನ್ನು ಪಡೆಯುವಂತ ಅರ್ಹತೆ ಅವರಿಗಿಲ್ಲ. ಒಂದ್ ವೇಳೆ ಪಡಿತಿದ್ರೆ ಅವ್ರ ವೇತನದಲ್ಲಿ ಅದನ್ನ ಕಟ್ ಮಾಡಬೇಕಾಗ್ತದ ಅಂತ ಈ ಒಂದು ಕಾನೂನು ಹೇಳ್ತದೆ. ಇದು ಅತ್ಯಂತ ಪ್ರಮುಖವಾದಂತ ಒಂದು ಚುನಾವಣಾ ಕಾನೂನು ಅಥವಾ ಕಾಯ್ದೆ ಅಂತ ಕೂಡ ನಾವಿಲ್ಲಿ ನೋಡಬಹುದು. ಇಲ್ಲಿ ಚುನಾವಣಾ ಮುಖ್ಯಸ್ಥರನ್ನ ಆಯ್ಕೆ ಮಾಡೋದಕ್ಕೆ ಕೆಲವಿಷ್ಟು ಸಮಿತಿಗಳು ಶಿಫಾರಸು ಮಾಡಿದ್ದನ್ನು ಕೂಡ ಗಮನಿಸಬಹುದು. ಮೊಟ್ಟ ಮೊದಲ ಬಾರಿಗೆ ಚುನಾವಣಾ ಆಯುಕ್ತರ, ಕೇಂದ್ರ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡೋದಕ್ಕೆ ತಾರ್ಕುಂಡೆ ಸಮಿತಿ ಅಂತೇಳಿ 1975ರಲ್ಲಿ ಫಾರ್ಮೇಶನ್ ಆಗಿತ್ತು. ತಾರ್ಕುಂಡೆ ಸಮಿತಿ ಅಂತ ಹೇಳಿ ಇದು ಚುನಾವಣಾ ಆಯುಕ್ತರ ಕುರಿತಾದಂತ ಸಂಬಂಧಿಸಿದಂತ ಮೊದಲ ಸಮಿತಿ. 1975ರಲ್ಲಿ ಈ ಒಂದು ಸಮಿತಿ ಇತ್ತು. ಇದು ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕ ಮತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡ ಆಯ್ಕೆ ಸಮಿತಿಯನ್ನು ರಚಿಸಲು ಸಲಹೆ ಮಾಡುತ್ತದೆ ಅಂತ. ಮುಖ್ಯ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡುವುದಕ್ಕೆ ಇದು ಏನು ಸಲಹೆ ಕೊಡ್ತದಂದ್ರೆ ಆಯ್ಕೆ ಸಮಿತಿಯಲ್ಲಿ ಪ್ರಧಾನಮಂತ್ರಿಗಳಿರಬೇಕು, ವಿರೋಧ ಪಕ್ಷದ ನಾಯಕರಿರಬೇಕು ಮತ್ತು ಮುಖ್ಯ ನ್ಯಾಯಮೂರ್ತಿ ಇರಬೇಕು ಅನ್ನುವಂಥ ಮಾಹಿತಿ ಕೊಡ್ತದೆ. ಎರಡನೇದು ಗೋಸ್ವಾಮಿ ಸಮಿತಿ ಅಂತ 1990ರಲ್ಲಿ ಈ ಸಮಿತಿ ರಚನೆ ಆಗ್ತದೆ. ಇದು ಚುನಾವಣಾ ಆಯುಕ್ತರ ನೇಮಕಾತಿಗೆ ಕೊಲೆಜಿಯಂ ಮಾದರಿ ವ್ಯವಸ್ಥೆಯನ್ನು ಬೆಂಬಲಿಸಿತ್ತು. ಪ್ರಶ್ನೆ ಕೇಳಬಹುದು, ಚುನಾವಣಾ ಆಯುಕ್ತರ ನೇಮಕಾತಿಗೆ ಕೊಲೆಜಿಯಂ ಮಾದರಿಯ ವ್ಯವಸ್ಥೆಯನ್ನ ಬೆಂಬಲಿಸಿದಂತ ಸಮಿತಿ ಅಥವಾ ಆಯೋಗ ಯಾವುದಪ್ಪ ಅಂತಂದ್ರೆ ಗೋಸ್ವಾಮಿ ಸಮಿತಿ. ಅದು 1990ರಲ್ಲಿ. ನೆಕ್ಸ್ಟ್, ಸಂವಿಧಾನದ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುವ ರಾಷ್ಟ್ರೀಯ ಆಯೋಗ 2002ರಲ್ಲಿ ಬರ್ತದ. ಹಾಗೆ ಎರಡನೇ ಆಡಳಿತಾತ್ಮಕ ಸುಧಾರಣಾ ಆಯೋಗ 2007ರಲ್ಲಿ ಬರ್ತದ. ಕಾನೂನು ಆಯೋಗ 2015ರಲ್ಲಿ ಬರ್ತದ. ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಚುನಾವಣಾ ಆಯುಕ್ತರ ಆಯ್ಕೆಗೆ ಸಂಬಂಧಿಸಿದಂತ ಸಮಿತಿಗಳು. ಬಹಳ ಸಾರಿ ಪರೀಕ್ಷೆಯಲ್ಲಿ ಈ ಸಮಿತಿಗಳ ಬಗ್ಗೆ ಕೇಳಲಾಗಿದೆ. ಇಲ್ಲಿ ಹೊಂದಿಸಿ ಬರಿ ಅಂತಾದ್ರೆ ಕೇಳಬಹುದು ಅಥವಾ ಕಾಲಾನುಕ್ರಮದಲ್ಲಿ ಜೋಡಿಸಿದಂತಾದ್ರೂ ಕೂಡ ಇದರ ಬಗ್ಗೆ ಕೇಳಬಹುದು ಅನ್ನೋದನ್ನ ಗಮನಿಸಬಹುದು. ಓಕೆ, ಇನ್ನು ಮುಖ್ಯವಾಗಿ ಇನ್ನೊಂದು ಪ್ರಮುಖವಾದಂತಹ ವಿಷಯ ಅಂದ್ರೆ ಜಾಗತಿಕ ಮಟ್ಟದಲ್ಲೂ ಕೂಡ ಈ ಒಂದು ಚುನಾವಣಾ ಆಯುಕ್ತರ ನೇಮಕಾತಿ ಹೇಗೆ ನಡೀತದೆ ಅಂತ ನೋಡುವಾಗ ಯುನೈಟೆಡ್ ಕಿಂಗ್ಡಮ್ ಅಂತ ಏನ್ ಕರಿತೀವಲ್ಲ, ಬ್ರಿಟನ್ನಲ್ಲಿ ಮುಖ್ಯವಾಗಿ ಚುನಾವಣಾ ಆಯುಕ್ತರ ನೇಮಕಾತಿಯನ್ನ ಮೊದಲು ಬ್ರಿಟನ್ನ ಸಂಸತ್ತಿನ ಕೆಳಮನೆಯಾದಂತಹ ಹೌಸ್ ಆಫ್ ಕಾಮನ್ಸ್ ಅನುಮೋದಿಸ್ತದ. ಚುನಾವಣಾ ಆಯುಕ್ತರನ್ನ ನೇಮಕಾತಿ ಮಾಡ್ಬೇಕಂತಂದ್ರೆ ಬ್ರಿಟನ್ನಲ್ಲಿ ಹೌಸ್ ಆಫ್ ಕಾಮನ್ಸ್ ಅನುಮೋದನೆ ಮಾಡ್ತದೆ. ಆ ನಂತರ ಏನಪ್ಪಾ ಅಂದ್ರೆ ದೊರೆ ಅಥವಾ ರಾಣಿ ಔಪಚಾರಿಕವಾಗಿ ನೇಮಕ ಮಾಡ್ತಾರೆ. ಅಂದ್ರೆ ಇಲ್ಲಿ ರಾಷ್ಟ್ರಪತಿಗಳು ಮಾಡ್ತಾರೆ, ಅಲ್ಲಿ ದೊರೆ ಅಥವಾ ರಾಣಿ ಮಾಡ್ತಾಳೆ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಚುನಾವಣಾ ಆಯುಕ್ತರನ್ನ ಅಮೆರಿಕದ ಅಧ್ಯಕ್ಷರೇ ನೇಮಕ ಮಾಡ್ತಾರೆ. ಹಾಗೂ ಈ ನೇಮಕಾತಿಗೆ ಸಂಸತ್ತಿನ ಮೇಲ್ಮನೆ ಅಂತ ಸೆನೆಟ್ ತನ್ನ ಅಧಿಕೃತ ಅನುಮೋದನೆ ಕೊಡ್ತದ ಅಂತ. ಅಮೆರಿಕದಲ್ಲಿ ಆಯ್ಕೆ ಮಾಡೋರು ಅಧ್ಯಕ್ಷರು, ಅನುಮೋದನೆ ಮೇಲ್ಮನೆ ಸೆನೆಟ್ ಕೊಡ್ತದ. ಇನ್ನು ದಕ್ಷಿಣ ಆಫ್ರಿಕಾದಲ್ಲಿ ಇದು ಒಂದು ಅತ್ಯಂತ ವಿಸ್ತೃತವಾದಂತಹ ಆಯ್ಕೆ ದಕ್ಷಿಣ ಆಫ್ರಿಕಾದಲ್ಲಿ. ಯಾಕಂದ್ರೆ ಸಂವಿಧಾನಿಕ ನ್ಯಾಯಾಲಯದ ಮುಖ್ಯಸ್ಥರು, ಮಾನವ ಹಕ್ಕುಗಳ ನ್ಯಾಯಾಲಯದ ಪ್ರತಿನಿಧಿಗಳು ಮತ್ತು ಲಿಂಗ ಸಮಾನತೆಯ ಪ್ರತಿಪಾದಕರು ಸೇರಿದಂತೆ ಹಲವು ಪ್ರಮುಖ ಗಣ್ಯರು
ಇದರಲ್ಲಿ ಪಾಲ್ಗೊಳ್ತಾರ ಅಂತ. ಅಂದ್ರೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಾದಂಥ ಚುನಾವಣಾ ಆಯುಕ್ತರ ನೇಮಕಾತಿ ನಡೀತದೆ. ನಮ್ಮ ಭಾರತಕ್ಕೆ ಹೋಲಿಸಿದಾಗ ಇದು ಸ್ವಲ್ಪ ದಕ್ಷಿಣ ಆಫ್ರಿಕಾ ವಿಶೇಷ ಅಂತ ಕೂಡ ಅನ್ನಿಸ್ತಾರಂತ. ಇದು ಒಟ್ಟಾರೆ ಕೆಲವಿಷ್ಟು ಮಾಹಿತಿಗಳು ಅಂತ. ಇನ್ನು ಪ್ರಥಮ ಬಾರಿಗೆ ಚುನಾವಣಾ ಆಯುಕ್ತರು ಯಾರು, ಭಾರತದಲ್ಲಿ ಎಷ್ಟು ಜನ ಚುನಾವಣಾ ಆಯುಕ್ತರು ಬಂದರು, ಅವೆಲ್ಲ ವಿಷಯಗಳು ಮತ್ತೆ ಮುಂದಿನ ತರಗತಿಯಲ್ಲಿ ಬೇಕಾದ್ರೆ ಚರ್ಚೆ ಮಾಡೋಣ. ಇದಿಷ್ಟು ಇಂದಿನ ತರಗತಿಯಲ್ಲಿ ಚುನಾವಣಾ ಆಯೋಗದ ನೇಮಕಾತಿ ಪ್ರಕ್ರಿಯೆಯ ಪಾರದರ್ಶಕತೆ ಕುರಿತು ಸುಪ್ರೀಂ ಕೋರ್ಟು ತೆಗೆದುಕೊಂಡಂಥ ಒಂದು ನಿರ್ಣಯ ಮತ್ತು ಟೀಕೆಯ ಕುರಿತು ಇಂದಿನ ತರಗತಿಯಲ್ಲಿ ನಾನು ಕೆಲವಿಷ್ಟು ಪ್ರಮುಖ ವಿಷಯಗಳನ್ನ ಚರ್ಚಿಸಿದ್ದೇನೆ. ಈ ಒಂದು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಈ ಪ್ರಮುಖ ವಿಷಯಗಳನ್ನು ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ಸದುಪಯೋಗ ಪಡಿಸಿಕೊಳ್ಳಲು ಅವಕಾಶ ಮಾಡಿಕೊಡಿ. ಧನ್ಯವಾದಗಳು.